ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವನ್ನೇ ಮಾತಾಡ್ತಾನೆ. ಸರ್, ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ, ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು, ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ ತನಿಖೆ ಮಾಡುವಂಥ ಭರವಸೆ ಕೊಟ್ಟ ಮೇಲೆ ರೆಕಾರ್ಡ್ ಹೋಗಿದೆ ತನಿಖೆ ಮಾಡೋನು. ಸೊ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ತನಿಖೆ ಮಾಡುವಂಥ ಅವಕಾಶ ಕೊಡದೇನೆ ಇವತ್ತು ಸಡನ್ನಾಗಿ ಬಾವಿಗೆ ಬಿದ್ದು ಕಾಗದಗಳನ್ನು ಹರಿದು ಈ ಕಡೆ ಸ್ಪೀಕರ್ ಮೇಲೆ ಬಿಸಾಕಿ ಅವ್ರ ಚೇರ್ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗಿ ಈ ಥರ ತಳ್ಳಾಡಿದ್ದು, ನುಗ್ಗಾಡೋದು ನಾನು ಜೀವನದಲ್ಲಿ ಎಂದೂ ನೋಡಿಲ್ಲ. ಈ ಘಟನೆ ನೋಡಿ ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇದನ್ನು ಶಾಸಕನಾಗಿ ಉಳಿಬೇಕು ಅಥವಾ ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವನ್ನೇ ಮಾತಾಡ್ತಾನೆ. ಸರ್, ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ, ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು, ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ ತನಿಖೆ ಮಾಡುವಂಥ ಭರವಸೆ ಕೊಟ್ಟ ಮೇಲೆ ರೆಕಾರ್ಡ್ ಹೋಗಿದೆ ತನಿಖೆ ಮಾಡೋನು. ಸೊ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ತನಿಖೆ ಮಾಡುವಂಥ ಅವಕಾಶ ಕೊಡದೇನೆ ಇವತ್ತು ಸಡನ್ನಾಗಿ ಬಾವಿಗೆ ಬಿದ್ದು ಕಾಗದಗಳನ್ನು ಹರಿದು ಈ ಕಡೆ ಸ್ಪೀಕರ್ ಮೇಲೆ ಬಿಸಾಕಿ ಅವ್ರ ಚೇರ್ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗಿ ಈ ಥರ ತಳ್ಳಾಡಿದ್ದು, ನುಗ್ಗಾಡೋದು ನಾನು ಜೀವನದಲ್ಲಿ ಎಂದೂ ನೋಡಿಲ್ಲ. ಈ ಘಟನೆ ನೋಡಿ ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇದನ್ನು ಶಾಸಕನಾಗಿ ಉಳಿಬೇಕು ಅಥವಾ ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವನ್ನೇ ಮಾತಾಡ್ತಾನೆ. ಸರ್, ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ.
ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ, ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ ತನಿಖೆ ಮಾಡುವಂಥ ಭರವಸೆ ಕೊಟ್ಟ ಮೇಲೆ ರೆಕಾರ್ಡ್ ಹೋಗಿದೆ ತನಿಖೆ ಮಾಡುವಂಥ. ಸೊ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ತನಿಖೆ ಮಾಡುವಂಥ ಅವಕಾಶ ಕೊಡದೇನೆ ಇವತ್ತು ಸಡನ್ನಾಗಿ ಬಾವಿಗೆ ಬಿದ್ದು ಕಾಗದಗಳನ್ನು ಹರಿದು ಈ ಕಡೆ ಸ್ಪೀಕರ್ ಮೇಲೆ ಬಿಸಾಕಿ ಅವ್ರ ಚೇರ್ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗಿ ಈ ಥರ ತಳ್ಳಾಡಿದ್ದು, ನುಗ್ಗಾಡೋದು ನಾನು ಜೀವನದಲ್ಲಿ ಎಂದೂ ನೋಡಿಲ್ಲ. ಈ ಘಟನೆ ನೋಡಿ ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇದನ್ನು ಶಾಸಕನಾಗಿ ಉಳಿಬೇಕು ಅಥವಾ ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ BR ಪಾಟೀಲ್ ಅವರು ಇದ್ದಾರೆ, ಅವನ್ನೇ ಮಾತಾಡ್ತಾನೆ. ಸರ್, ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನ ಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ, ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ